ಆಕ್ಟಿವಾದಿಂದ ರಾಯಲ್ ಎನ್ಫೀಲ್ಡ್ ತನಕ ಬೈಕ್, ಸ್ಕೂಟರ್, ಬುಲೆಟ್ ಯಾವುದು ಅಗ್ಗ ದುಬಾರಿ ಆಗಲಿದೆ? ಕಂಪ್ಲೀಟ್ ಲಿಸ್ಟ್ ರಿವೀಲ್ಡ್. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಮನಿ. ನಾನು ಕೇಶವ್ ಪ್ರಸಾದ್. ವೀಕ್ಷಕರೇ, GST ಮಂಡಳಿಯು ಪರಿಷ್ಕೃತ ತೆರಿಗೆ ಸ್ಲ್ಯಾಬ್ಗಳನ್ನು ಘೋಷಿಸಿದೆ. ಸೆಪ್ಟೆಂಬರ್ 22ರಿಂದ ಇದು ಜಾರಿಯಾಗುತ್ತೆ. ಮುಖ್ಯವಾಗಿ ನವರಾತ್ರಿಯ ವೇಳೆಗೆ ನೀವು ಹೊಸ ಬೈಕ್, ಸ್ಕೂಟರ್ ಖರೀದಿಸ್ತಾ ಇದ್ದರೆ, ಪ್ಲ್ಯಾನ್ ಮಾಡ್ತಾ ಇದ್ದರೆ ಇದೇ ಸಕಾಲ ಅಂತ ಹೇಳ್ಬೋದು. ಹಾಗಾಗಿ ಈ ವಿಡಿಯೋವನ್ನು ಕೊನೆ ತನಕ ತಪ್ಪದೇ ವೀಕ್ಷಿಸಿ. GST ಕೌನ್ಸಿಲ್ ಪ್ರಕಾರ 350cc ಕಡಿಮೆ ಸಾಮರ್ಥ್ಯದ ಬೈಕ್ಗಳಿಗೆ GSTಯು ಪ್ರಮಾಣ 18%ಗೆ ಇಳಿಕೆ ಆಗಿದೆ. ಮುಂಚೆ 28% ಇತ್ತು, ಇವಾಗ 18ಕ್ಕೆ ಇಳಿಕೆ ಆಗಿದೆ. ಈ ಹಿಂದೆ 28% ಇದ್ರೂ ಒಂದಷ್ಟು ಕಾಸ್ಟ್ಲಿ ಆಗ್ತಾ ಇತ್ತು, ಇವಾಗ ಅದು ಕಡಿಮೆ ಆಗುತ್ತೆ. ಮಾರುಕಟ್ಟೆಯಲ್ಲಿ 98%ನಷ್ಟು ಬೈಕು ಮತ್ತು ಸ್ಕೂಟರ್ಗಳ ದರ ಇದರಿಂದಾಗಿ ಇಳಿಕೆ ಆಗುತ್ತೆ. ಎರಡನೇದಾಗಿ 350cc ಹೆಚ್ಚು ಸಾಮರ್ಥ್ಯದ ಬೈಕ್ಗಳಿಗೆ 40% ತೆರಿಗೆ ಅಪ್ಲೈ ಆಗುತ್ತೆ. ಅಂದರೆ ಸಿನ್ ಟ್ಯಾಕ್ಸ್ ವ್ಯಾಪ್ತಿಗೆ ಬರುತ್ತೆ. 450cc 650cc ಬೈಕ್ಗಳಿಗೆಲ್ಲ ಈ 40% ಟ್ಯಾಕ್ಸ್ ಅಪ್ಲೈ ಆಗುತ್ತೆ. ಹಾಗಾಗಿ ಅದು ಕಾಸ್ಟ್ಲಿ ಆಗುತ್ತೆ. ಈಗ ಬೈಕ್ಗಳಿಗೆ GST ದರ ಹೇಗಿದೆ, ಯಾವ ಮಾಡೆಲ್ಗೆ ಎಷ್ಟು ದರ ಇಳಿಕೆ ಆಗಲಿದೆ, ಯಾವುದು ಕಾಸ್ಟ್ಲಿ ಆಗುತ್ತೆ ಎಂಬುದನ್ನು ನೋಡೋಣ. 350cc ಕೆಳಗಿನ ಬೈಕ್ಗಳಿಗೆ ಹೊಸ GST ದರ 18%ಗೆ ಅಪ್ಲೈ ಆಗುತ್ತೆ. ಅದರ ದರ ಬದಲಾವಣೆ ಹೀಗೆ ಆಗುತ್ತೆ ನೋಡಿ. ಹೀರೋ ಸ್ಪ್ಲೆಂಡರ್ ಪ್ಲಸ್, ಇದರ ಎಂಜಿನ್ ಸಾಮರ್ಥ್ಯ 97.2 cc ಇದೆ. ಈಗಿನ ದರ 79,096 ರೂಪಾಯಿ ಇದೆ. ನಿರೀಕ್ಷಿತ ದರ ಅಂದರೆ 72,516ಕ್ಕೆ ಇಳಿಕೆ ಆಗುತ್ತೆ. ಇದರಿಂದಾಗಿ 6,580 ರೂಪಾಯಿ ಇಳಿಕೆ ಆಗುತ್ತೆ. ಇನ್ನು ಹೋಂಡಾ ಶೈನ್ ಬೈಕಿನ ದರ, ಇದರ ಎಂಜಿನ್ ಸಾಮರ್ಥ್ಯ 123.94 cc ಇದೆ. ಈಗಿನ ದರ 84,493 ರೂಪಾಯಿ ಇದೆ. ನಿರೀಕ್ಷಿತ ದರ 72,457 ರೂಪಾಯಿ, ಅಂದರೆ 7,036 ರೂಪಾಯಿ ಇದರಲ್ಲಿ ಇಳಿಕೆ ಆಗುತ್ತೆ. ಅದೇ ರೀತಿ ಬಜಾಜ್ ಪಲ್ಸರ್ 150 ಬಹಳ ಜನಪ್ರಿಯ ಬೈಕ್. ಇದು ಎಂಜಿನ್ ಸಾಮರ್ಥ್ಯ 149.5 cc ಇದೆ. ಈಗಿನ ದರ 1,10,419 ರೂಪಾಯಿ ಇದೆ. ನಿರೀಕ್ಷಿತ ದರ 1,01,847 ರೂಪಾಯಿ, ಅಂದರೆ 8,572 ರೂಪಾಯಿ ಇಳಿಕೆ ಆಗುತ್ತೆ. ಇನ್ನು TVS ಅಪಾಚೆ RTR 160 ಬೈಕ್ ಎಂಜಿನ್ ಸಾಮರ್ಥ್ಯ 159.7 cc ಇದೆ. ಈಗಿನ ದರ 1,34,320 ರೂಪಾಯಿ ಇದೆ. ನಿರೀಕ್ಷಿತ ದರ 1,23,822 ರೂಪಾಯಿ, ಅಂದರೆ 10,498 ರೂಪಾಯಿ ನಿಮಗೆ ಉಳಿತಾಯ ಆಗುತ್ತೆ. ಅಷ್ಟು ಇಳಿಕೆ ಆಗುತ್ತೆ. ಯಮಹಾ FZ SFI ಬೈಕ್, ಇದರ ಎಂಜಿನ್ ಸಾಮರ್ಥ್ಯ 149 cc ಇದೆ. ಈಗಿನ ದರ 1,35,190 ರೂಪಾಯಿ ಇದೆ. ನಿರೀಕ್ಷಿತ ದರ 1,24,743 ರೂಪಾಯಿ, ಅಂದರೆ 10,447 ರೂಪಾಯಿ ಇಲ್ಲಿ ಇಳಿಕೆ ಆಗುತ್ತೆ. ಅದೇ ರೀತಿ ಹೊಂಡಾ CB ಶೈನ್ SP ಬೈಕಿನ ಎಂಜಿನ್ ಸಾಮರ್ಥ್ಯ 149 cc ಇದೆ. ಈಗಿನ ದರ 1,35,190 ರೂಪಾಯಿ ಇದೆ. ನಿರೀಕ್ಷಿತ ದರ 1,24,743 ರೂಪಾಯಿ, ಅಂದರೆ 10,447 ರೂಪಾಯಿ ಇಲ್ಲೂ ಕೂಡ ಉಳಿತಾಯ ಆಗುತ್ತೆ. ಅದೇ ರೀತಿ ಬಜಾಜ್ ಪ್ಲಾಟಿನಾ 110 ಎಂಜಿನ್ ಸಾಮರ್ಥ್ಯ 115.45 cc ಇದೆ. ಈಗಿನ ದರ 71,558 ರೂಪಾಯಿ ಇದೆ. ನಿರೀಕ್ಷಿತ ದರ 66,007 ರೂಪಾಯಿ, ಅಂದರೆ 5,551 ರೂಪಾಯಿ ನಿಮಗೆ ಇಳಿಕೆ ಆಗುತ್ತೆ. ಅದೇ ರೀತಿ TVS ಬಹಳ ಜನಪ್ರಿಯ ಬ್ರ್ಯಾಂಡ್. ಇದು TVS ರೈಡರ್ 125 ಬೈಕ್ನ ಎಂಜಿನ್ ಸಾಮರ್ಥ್ಯ 124.8 cc ಇದೆ. ಈಗಿನ ದರ 1,04,000 ರೂಪಾಯಿ ಇದೆ. ನಿರೀಕ್ಷಿತ ದರ 96,000 ರೂಪಾಯಿ, ಅಂದರೆ 8,000 ರೂಪಾಯಿ ನಿಮಗೆ ಇಲ್ಲಿ ಇಳಿಕೆ ಆಗುತ್ತೆ. ಅದೇ ರೀತಿ ಹೀರೋ HF ಡಿಲಕ್ಸ್ ಬೈಕ್ ಎಂಜಿನ್ ಸಾಮರ್ಥ್ಯ 97.2 cc ಇದೆ. ಈಗಿನ ದರ 73,550 ರೂಪಾಯಿ ಇದೆ. ನಿರೀಕ್ಷಿತ ದರ 67,867 ರೂಪಾಯಿ ಇದೆ. 5,683 ರೂಪಾಯಿ ಇಲ್ಲಿ ಇಳಿಕೆ ಆಗುತ್ತೆ. ಇನ್ನು ಯಮಹಾ ಬ್ರ್ಯಾಂಡ್ನ ಸಲ್ಯೂಟೋ RX ಬೈಕ್ ಎಂಜಿನ್ ಸಾಮರ್ಥ್ಯ 110 cc ಇದೆ. ಈಗಿನ ದರ 70,000 ರೂಪಾಯಿ ಇದೆ. ನಿರೀಕ್ಷಿತ ದರ 64,583 ರೂಪಾಯಿ, 5,417 ರೂಪಾಯಿ ಇಳಿಕೆ ಆಗುತ್ತೆ. ವೀಕ್ಷಕರೇ, 350cc ಕೆಳಗಿನ ಜನಪ್ರಿಯ ಸ್ಕೂಟರ್ಗಳಿಗೆ ಪರಿಷ್ಕೃತ GST ದರ
ಎಷ್ಟು ಇಳಿಯುತ್ತೆ ಅಂತ ನೋಡೋಣ. ಹೋಂಡಾ ಆಕ್ಟಿವಾ 125 ಎಂಜಿನ್ ಸಾಮರ್ಥ್ಯ 124 cc, ಈಗಿನ ದರ 81,000 ರೂಪಾಯಿ, ನಿರೀಕ್ಷಿತ ದರ 74,250 ರೂಪಾಯಿ, ಅಂದರೆ 6,750 ರೂಪಾಯಿ ನಿಮಗೆ ಇಳಿಕೆ ಆಗುತ್ತೆ. ಟಿ ವಿ ಎಸ್ ಜುಪಿಟರ್ 125 ಇದು ಕೂಡ ಒಂದು ಬಹಳ ಜನಪ್ರಿಯ ಮಾಡೆಲ್ ಇದೆ. 124 cc ಎಂಜಿನ್ ಸಾಮರ್ಥ್ಯ ಇದೆ. ಈಗಿನ ದರ 77,000 ರೂಪಾಯಿ ಇದ್ದರೆ ನಿರೀಕ್ಷಿತ ದರ ಅಂದರೆ ಸೆಪ್ಟೆಂಬರ್ 22ರ ನಂತರ 70,667ಕ್ಕೆ ಇಳಿಕೆ ಆಗುತ್ತೆ. 6,333 ರೂಪಾಯಿ ಇಲ್ಲಿ ಉಳಿತಾಯ ಆಗುತ್ತೆ, ಅಂದರೆ ಅಷ್ಟು ಇಳಿಕೆ ಆಗುತ್ತೆ. ಸುಜುಕಿ ಆಕ್ಸೆಸ್ 125 ಇದು ಕೂಡ ಬಹಳ ಪಾಪ್ಯುಲರ್ ಮಾಡೆಲ್. 124 cc ಎಂಜಿನ್ ಸಾಮರ್ಥ್ಯ ಇದೆ. 79,500 ರೂಪಾಯಿ ಇವಾಗ ಇರುವಂಥದ್ದು. ನಿರೀಕ್ಷಿತ ದರ 72,880 ರೂಪಾಯಿ, ಅಂದರೆ 6,611 ರೂಪಾಯಿ ಇಳಿಕೆ ಆಗುತ್ತೆ. ಇನ್ನು ಹೀರೋ ಮ್ಯಾಸ್ಟ್ರೋ ಎಡ್ಜ್ 125 ಬೈಕ್ನಲ್ಲಿ ಎಂಜಿನ್ ಸಾಮರ್ಥ್ಯ 124 cc ಇದೆ. ಈಗಿನ ದರ 76,500 ರೂಪಾಯಿ ಇದೆ. ನಿರೀಕ್ಷಿತ ದರ 70,111 ರೂಪಾಯಿ ಇದೆ, ಅಂದರೆ 6,380 ರೂಪಾಯಿ ಇಲ್ಲಿ ಇಳಿಕೆ ಆಗುತ್ತೆ. ಇನ್ನು ಟಿ ವಿ ಎಸ್ ಮೋಟೋರ್ ಕ್ಯೂ 125 ಎಂಜಿನ್ ಸಾಮರ್ಥ್ಯ 124.8 cc ಇದೆ. ಈಗಿನ ದರ 85,000 ರೂಪಾಯಿ, ನಿರೀಕ್ಷಿತ ದರ 77,778 ರೂಪಾಯಿ ಇದೆ. 7,222 ರೂಪಾಯಿ ಇಲ್ಲಿ ನಿಮಗೆ ಇಳಿಕೆ ಆಗುತ್ತೆ. ಅದೇ ರೀತಿ ಹೋಂಡಾ ಡಿಯೋ 125 ಇದು ಕೂಡ ಬಹಳ ಜನಪ್ರಿಯ ವಾಹನ ಆಗಿದೆ. ಎಂಜಿನ್ ಸಾಮರ್ಥ್ಯ 124 cc ಇದೆ. 72,000 ರೂಪಾಯಿ ಇದೆ. 65,778ಕ್ಕೆ ನಿರೀಕ್ಷಿತ ದರ ಇದೆ, ಅಂದರೆ 6,222 ರೂಪಾಯಿ ಇಲ್ಲಿ ನಿಮಗೆ ಇಳಿಕೆ ಆಗುತ್ತೆ. ಅದೇ ರೀತಿ ಸುಜುಕಿ ಬರ್ಗ್ಮ್ಯಾನ್ ಸ್ಟ್ರೀಟ್ 125 ಎಂಜಿನ್ ಸಾಮರ್ಥ್ಯ 124 cc ಇದೆ. ಈಗಿನ ದರ 82,000 ರೂಪಾಯಿ ಇದೆ. ನಿರೀಕ್ಷಿತ ದರ 75,556 ರೂಪಾಯಿ, ಅಂದರೆ 6,444 ರೂಪಾಯಿ ಇಳಿಕೆ ಆಗುತ್ತೆ. ಇನ್ನು ಯಮಹಾ ಫ್ಯಾಸಿನೋ 125 ಎಂಜಿನ್ ಸಾಮರ್ಥ್ಯ 125 cc ಇದೆ. ಈಗಿನ ದರ 76,000, ನಿರೀಕ್ಷಿತ ದರ 70,667 ರೂಪಾಯಿ ಇದೆ, ಅಂದರೆ 5,333 ರೂಪಾಯಿ ನಿಮಗೆ ಇಲ್ಲಿ ಇಳಿಕೆ ಆಗುತ್ತೆ. ಹೀರೋ ಡೆಸ್ಟಿನಿ 125 ಎಂಜಿನ್ ಸಾಮರ್ಥ್ಯ 124 cc ಇದೆ. ಈಗಿನ ದರ 74,500 ರೂಪಾಯಿ ಇದೆ. ನಿರೀಕ್ಷಿತ ದರ 69,111 ರೂಪಾಯಿ ಇದೆ, ಅಂದರೆ 5,389 ರೂಪಾಯಿ ಇಲ್ಲಿ ಸೇವ್ ಆಗುತ್ತೆ. ಏಪ್ರಿಲಾ SR 125 ಎಂಜಿನ್ ಸಾಮರ್ಥ್ಯ 124 cc ಇದೆ. ಈಗಿನ ದರ 95,000 ರೂಪಾಯಿ ಇದೆ. ನಿರೀಕ್ಷಿತ ದರ 88,148 ರೂಪಾಯಿ ಇದೆ, ಅಂದರೆ 6,852 ರೂಪಾಯಿ ಇಲ್ಲಿ ಇಳಿಕೆ ಆಗುತ್ತೆ. ವೀಕ್ಷಕರೇ, 350 cc ಹೆಚ್ಚಿನ ಸಾಮರ್ಥ್ಯದ ಬೈಕ್ ದರದಲ್ಲಿ ಏರಿಕೆ ಆಗುತ್ತೆ, ಯಾಕಂದರೆ ಅದರ ಟ್ಯಾಕ್ಸ್ ರೇಟ್ ಇಲ್ಲಿ ಜಾಸ್ತಿ ಆಗುತ್ತೆ. ಬಜಾಜ್ ಪಲ್ಸರ್ NS 400Z ಎಂಜಿನ್ ಸಾಮರ್ಥ್ಯ 373 cc ಇದೆ. ಇದರ ದರ ಈಗಿನ ದರ 1.92 ಲಕ್ಷ ರೂಪಾಯಿ, ಅಂದರೆ 1,92,000 ರೂಪಾಯಿ ಇದೆ. ನಿರೀಕ್ಷಿತ ದರ 2,10,000 ರೂಪಾಯಿ, ಅಂದರೆ 18,000 ರೂಪಾಯಿ ಇಲ್ಲಿ ಏರಿಕೆ ಆಗುತ್ತೆ. ಅದೇ ರೀತಿ ಬಜಾಜ್ ಡೊಮಿನಾರ್ 400 ಎಂಜಿನ್ ಸಾಮರ್ಥ್ಯ 373 cc ಇದೆ. ಈಗಿನ ದರ 2,38,000 ರೂಪಾಯಿ, ನಿರೀಕ್ಷಿತ ದರ 2,60,000 ರೂಪಾಯಿ, ಅಂದರೆ 22,000 ರೂಪಾಯಿ ಇಲ್ಲಿ ಏರಿಕೆ ಆಗುತ್ತೆ. ಇನ್ನು ಟ್ರಯಂಫ್ ಸ್ಪೀಡ್ T4 ಎಂಜಿನ್ ಸಾಮರ್ಥ್ಯ 398 cc ಇದೆ. ಈಗಿನ ದರ 1,99,000 ರೂಪಾಯಿ ಇದೆ. ನಿರೀಕ್ಷಿತ ದರ 2,18,000 ರೂಪಾಯಿ, ಅಂದರೆ 19,000 ರೂಪಾಯಿ ಇಲ್ಲಿ ಹೈ ಜಂಪ್ ಆಗುತ್ತೆ. ಅದೇ ರೀತಿ ಟ್ರಯಂಫ್ ಸ್ಪೀಡ್ 400 ಎಂಜಿನ್ ಸಾಮರ್ಥ್ಯ 398 cc, ಈಗಿನ ದರ 2.5 ಲಕ್ಷ ರೂಪಾಯಿ, ನಿರೀಕ್ಷಿತ ದರ 2,73,000 ರೂಪಾಯಿ, ಅಂದರೆ 23,000 ರೂಪಾಯಿ ಏರಿಕೆ ಆಗುತ್ತೆ. ಟ್ರಯಂಫ್ ಥ್ರುಕ್ಸ್ ಟನ್ 400X ಎಂಜಿನ್ ಸಾಮರ್ಥ್ಯ 398 cc ಇದೆ. ಈಗಿನ ದರ 2,67,000 ರೂಪಾಯಿ, ನಿರೀಕ್ಷಿತ ದರ 2,92,000 ರೂಪಾಯಿ, 25,000 ರೂಪಾಯಿ ಇಲ್ಲಿ ಏರಿಕೆ ಆಗುತ್ತೆ. ಟ್ರಯಂಫ್ ಸ್ಕ್ಲಂಬರ್ 400XC ಎಂಜಿನ್ ಸಾಮರ್ಥ್ಯ 398 cc, ಈಗಿನ ದರ 2,94,000 ರೂಪಾಯಿ, ನಿರೀಕ್ಷಿತ ದರ 3,22,000 ರೂಪಾಯಿ, 28,000 ರೂಪಾಯಿ ಏರಿಕೆ ಆಗುತ್ತೆ. ಇನ್ನು ಹರ್ಲೆ ಸೂಪರ್ ಬೈಕ್ ಎಂಜಿನ್ ಸಾಮರ್ಥ್ಯ 440 cc ಇದೆ. ಈಗಿನ ದರ 2,39,000 ರೂಪಾಯಿ ಇದೆ. ನಿರೀಕ್ಷಿತ ದರ 2,61,000 ರೂಪಾಯಿ ಇದೆ, 22,000 ರೂಪಾಯಿ ಏರಿಕೆ ಆಗುತ್ತೆ. KTM 390 ಡ್ಯೂಕ್
ಎಂಜಿನ್ ಸಾಮರ್ಥ್ಯ 399 cc, ಈಗಿನ ದರ 2,97,000 ರೂಪಾಯಿ, ನಿರೀಕ್ಷಿತ ದರ 3,25,000 ರೂಪಾಯಿ, ಅಂದರೆ 28,000 ರೂಪಾಯಿ ಏರಿಕೆ ಆಗಿದೆ. ಅದೇ ರೀತಿ KTM 390 ಅಡ್ವೆಂಚರ್ ಎಕ್ಸ್ ಎಂಜಿನ್ ಸಾಮರ್ಥ್ಯ 399 cc ಇದೆ, ಈಗಿನ ದರ 3,03,000 ರೂಪಾಯಿ ಇದೆ, ನಿರೀಕ್ಷಿತ ದರ 3,31,000 ರೂಪಾಯಿ, ಅಂದರೆ 28,000 ಏರಿಕೆ ಆಗುತ್ತೆ. ಇನ್ನು ಅದೇ ರೀತಿ KTM 390 ಅಡ್ವೆಂಚರ್ ಎಂಜಿನ್ ಸಾಮರ್ಥ್ಯ 399 cc ಇದೆ, ಈಗಿನ ದರ 3,67,000 ರೂಪಾಯಿ ಇದೆ, ನಿರೀಕ್ಷಿತ ದರ 4,11,000 ರೂಪಾಯಿ, ಅಂದರೆ 34,000 ರೂಪಾಯಿ ಏರಿಕೆ ಆಗುತ್ತೆ. KTM 390 ಎಂಡ್ಯೂರೋ ಆರ್ ಎಂಜಿನ್ ಸಾಮರ್ಥ್ಯ 399 cc ಇದೆ, ಈಗಿನ ದರ 3,39,000 ರೂಪಾಯಿ ಇದೆ, ನಿರೀಕ್ಷೆ ದರ 3,71,000 ರೂಪಾಯಿ ಇದೆ, 32,000 ರೂಪಾಯಿ ಇಲ್ಲಿ ಏರಿಕೆ ಆಗುತ್ತೆ. ಇನ್ನು ಎನ್ಫೀಲ್ಡ್ ಆಸಕ್ತರಿಗೆ ರಾಯಲ್ ಎನ್ಫೀಲ್ಡ್ ಹಂಟರ್ 350 ಎಂಜಿನ್ ಸಾಮರ್ಥ್ಯ 349 cc ಇದೆ, ಈಗಿನ ದರ 1,49,900 ರೂಪಾಯಿ ಇದೆ, ನಿರೀಕ್ಷೆ ದರ 1,34,910 ರೂಪಾಯಿ ಇದೆ, ಇಲ್ಲಿ 14,900 ರೂಪಾಯಿ ಇಳಿಕೆ ಆಗುತ್ತೆ. ಅಂದರೆ ಇಲ್ಲಿ ನೋಡಿ ಗಮನಿಸಿ, 350 cc ಒಂದು ಕಡಿಮೆ ಇದೆ. ರಾಯಲ್ ಎನ್ಫೀಲ್ಡ್ ಕ್ಲಾಸಿಕ್ 350 ಎಂಜಿನ್ ಸಾಮರ್ಥ್ಯ 349 cc ಇದೆ, ಈಗಿನ ದರ 1,93,000 ರೂಪಾಯಿ ಇದೆ, ನಿರೀಕ್ಷಿತ ದರ 1,73,000 ರೂಪಾಯಿ ಇದೆ, ಇಲ್ಲಿ 19,300 ರೂಪಾಯಿ ಇಳಿಕೆ ಆಗುತ್ತೆ. ಇನ್ನು ನೋಡಿ ರಾಯಲ್ ಎನ್ಫೀಲ್ಡ್ ಸ್ಕ್ರಾಮ್ 440 ಎಂಜಿನ್ ಸಾಮರ್ಥ್ಯ 440 cc ಇದೆ, ಈಗಿನ ದರ 2,08,000 ರೂಪಾಯಿ ಇದೆ, ನಿರೀಕ್ಷಿತ ದರ ಏನಾಗುತ್ತೆ ಹೇಳಿ 2,28,000ಕ್ಕೆ ಏರಿಕೆ ಆಗುತ್ತೆ, ಅಂದರೆ 20,000 ರೂಪಾಯಿ ಏರಿಕೆ ಆಗುತ್ತೆ. ಬಿಕಾಸ್ ಆಫ್ 350 cc ಜಾಸ್ತಿ ಇರುವಂತಹ ಬೈಕ್ ಇದು. ಅದೇ ರೀತಿ ರಾಯಲ್ ಎನ್ಫೀಲ್ಡ್ ಹಿಮಾಲಯನ್ 450 ಇದು ಕೂಡ ಅಷ್ಟೇ, ಎಂಜಿನ್ ಸಾಮರ್ಥ್ಯ 452 cc ಇದೆ, ಈಗಿನ ದರ 2,85,000 ರೂಪಾಯಿ ಇದ್ದರೆ, ನಿರೀಕ್ಷಿತ ದರ 3,15,000 ರೂಪಾಯಿಗೆ ಏರಿಕೆ ಆಗುತ್ತೆ, ಅಂದರೆ ಸುಮಾರು 27,000 ರೂಪಾಯಿ ಏರಿಕೆ ಆಗುತ್ತೆ. ಅದೇ ರೀತಿ ರಾಯಲ್ ಎನ್ಫೀಲ್ಡ್ ಇಂಟರ್ಸೆಪ್ಟರ್ 650 ಬಹಳ ಜನಪ್ರಿಯ ಸೂಪರ್ ಬೈಕ್ ಇದು, ಎಂಜಿನ್ ಸಾಮರ್ಥ್ಯ 648 cc ಇದೆ, ಈಗಿನ ದರ 3,09,000 ರೂಪಾಯಿ ಇದ್ದರೆ, ಸೆಪ್ಟೆಂಬರ್ 22 ನಂತರ 3,38,000 ರೂಪಾಯಿ ಆಗುತ್ತೆ, 29,000 ರೂಪಾಯಿ ಏರಿಕೆ ಆಗುತ್ತೆ. ಅದೇ ರೀತಿ ರಾಯಲ್ ಎನ್ಫೀಲ್ಡ್ ಕಾಂಟಿನೆಂಟಲ್ GT 650 ಎಂಜಿನ್ ಸಾಮರ್ಥ್ಯ 648 cc, ಈಗಿನ ದರ 3,25,000 ರೂಪಾಯಿ ಇದ್ದರೆ, ನಿರೀಕ್ಷಿತ ದರ 3,55,000 ರೂಪಾಯಿಗೆ ಏರಿಕೆ ಆಗುತ್ತೆ, 30,000 ರೂಪಾಯಿ ಇಲ್ಲಿ ಏರಿಕೆ ಆಗುತ್ತೆ. ರಾಯಲ್ ಎನ್ಫೀಲ್ಡ್ ಹಂಟರ್ ಇದರಲ್ಲಿ ಇಳಿಕೆ ಆಗುತ್ತೆ, ಯಾಕಂದರೆ ಇದು 350 cc ಕೆಳಗಿದೆ, 349 cc ಇದೆ, ಇದರಲ್ಲಿ 14,990 ರೂಪಾಯಿ ಇಳಿಕೆ ಆಗುತ್ತೆ. ಅದೇ ರೀತಿ ರಾಯಲ್ ಎನ್ಫೀಲ್ಡ್ ಕ್ಲಾಸಿಕ್ 350 ಇದು ಕೂಡ 349 cc ಬೈಕ್ ಆಗಿದೆ, 20,000 ರೂಪಾಯಿ ಇಲ್ಲಿ ಇಳಿಕೆ ಆಗುತ್ತೆ. ಇನ್ನು ರಾಯಲ್ ಎನ್ಫೀಲ್ಡ್ ಮೆಟೆಯೋರ್ 350 ಇದು 349 cc ಇರುವಂಥದ್ದು, 20,000 ರೂಪಾಯಿ ಇಳಿಕೆ ಆಗುತ್ತೆ. ರಾಯಲ್ ಎನ್ಫೀಲ್ಡ್ ಬುಲೆಟ್ 350 ಇದು ಕೂಡ 349 cc ಇರುವಂಥದ್ದು, ಇಲ್ಲಿ 17,000 ರೂಪಾಯಿ ಇಳಿಕೆ ಆಗುತ್ತೆ. ಅದೇ ರೀತಿ ರಾಯಲ್ ಎನ್ಫೀಲ್ಡ್ ಬುಲೆಟ್ ಬೈಕ್ ಖರೀದಿಸಲು ಬಯಸೋರಿಗೆ ಇದೆಲ್ಲ ಅನುಕೂಲ ಆಗುತ್ತೆ. ಅಂದರೆ 349 cc ಬೈಕ್ಗಳೆಲ್ಲ ಅದರ ರೇಟ್ ಕಡಿಮೆ ಆಗುತ್ತೆ. 350 cc ಕಡಿಮೆ ಸಾಮರ್ಥ್ಯದ ಬೈಕ್ ಮೇಲೆ GST 28%ದಿಂದ 18%ಗೆ ಇಳಿಕೆ ಆಗಿರುವ ಕಾರಣ ರಾಯಲ್ ಎನ್ಫೀಲ್ಡ್ನಲ್ಲಿ 349 cc ಮತ್ತು ಕಡಿಮೆಯ ಬೈಕ್ಗಳ ದರಗಳು ಆಗುತ್ತೆ. ಆದರೆ ಇಲ್ಲಿ ಗಮನಿಸಿ, 350 cc ಹೆಚ್ಚು ಸಾಮರ್ಥ್ಯದ ಬೈಕ್ಗಳು ದುಬಾರಿ ಆಗುತ್ತೆ. ಅದ್ರ ಯಾವುದೆಲ್ಲ ಬರುತ್ತೆ ಅದರಲ್ಲಿ ಅಪ್ಪ ಅಂತಂದರೆ ಹಂಟರ್ ಇದೆ, ಕ್ಲಾಸಿಕ್, ಮೆಟೋಯೋರ್, ಗೋಯನ್ ಕ್ಲಾಸಿಕ್ ಮತ್ತು ಬುಲೆಟ್ ಇತ್ಯಾದಿ ಇವುಗಳು ಅವುಗಳ ದರದ ದುಬಾರಿ ಆಗುತ್ತೆ. ಹಾಗಾಗಿ ಅವುಗಳನ್ನು ಒಂದು ವ್ಯತ್ಯಾಸ ಗಮನಿಸೋಕೆ ಭಾಳ ಸಿಂಪಲ್ ಇದೆ. 349 cc ಇರುವಂತಹ ಬೈಕ್ಗಳ ದರ ಇಳಿದ್ರೆ 350ಕ್ಕಿಂತ ಜಾಸ್ತಿ ಇರುವಂಥದ್ದೆಲ್ಲ ಕಾಸ್ಟ್ಲಿ ಆಗುತ್ತೆ. ರಾಯಲ್ ಎನ್ಫೀಲ್ಡ್ ಬುಲೆಟ್ ಬೈಕ್ ಖರೀದಿಸಲು ಬಯಸೋರಿಗೆ ಇದೆಲ್ಲ ಅನುಕೂಲ ಆಗುತ್ತೆ. ಆದರೆ 350 cc ಕಡಿಮೆ ಸಾಮರ್ಥ್ಯದ ಬೈಕ್ ಮೇಲೆ GSTಯು 28%ದಿಂದ 18%ಗೆ ಇಳಿದ್ರಿಂದ ರಾಯಲ್ ಎನ್ಫೀಲ್ಡ್ನಲ್ಲಿ 349 cc ಮತ್ತು ಕಡಿಮೆಯ ಬೈಕ್ಗಳ ದರಗಳು ಆಗುತ್ತೆ. ಆದರೆ 350 cc ಹೆಚ್ಚು ಸಾಮರ್ಥ್ಯದ ಬೈಕ್ಗಳು ದುಬಾರಿ ಆಗುತ್ತೆ. ಇದರಲ್ಲಿ ಯಾವುದೆಲ್ಲ ಬರುತ್ತೆ ಅಂತಂದರೆ ಕೋರ್ ಮಾಡೆಲ್ಗಳು ನಾವು ಹೇಳಿದ್ರೆ ಹಂಟರ್, ಕ್ಲಾಸಿಕ್ಕು, ಮೆಟೆಯೋರ್, ಗೋಯನ್ ಕ್ಲಾಸಿಕ್ ಇತ್ಯಾದಿ ಬುಲೆಟ್ಗಳ ದರ ಅಫೋರ್ಡಬಲ್ ಆಗುತ್ತೆ, ಅಂದರೆ ಸ್ವಲ್ಪ ಕಡಿಮೆ ಆಗುತ್ತೆ. ಇವುಗಳೆಲ್ಲ 349 cc ಕಡಿಮೆ ಇರುವಂಥದ್ದು. ಸುಮಾರು 87% ರಾಯಲ್ ಎನ್ಫೀಲ್ಡ್ ಬೈಕ್ಗಳು ಈ ಕ್ಯಾಟಗರಿಯಲ್ಲೇ ಬರುತ್ತೆ.
ಅಂದರೆ 2025 ಸೇಲ್ಸ್ನ ಅಂಕಿಅಂಶನ ಹೇಳಿದ್ರೆ 87% ಈ ಕ್ಯಾಟಗರಿಲಿರುತ್ತೆ. ಹೀಗಿದ್ರೂ ಕೂಡ 349 ಸಿಸಿಗಿಂತ ಹೆಚ್ಚು ಇರುವಂಥದ್ದು, ಉದಾಹರಣೆಗೆ ಹಿಮಾಲಯನ್ ಇರ್ಬೋದು, ಗೊರೆಲಿಯಾ ಇರ್ಬೋದು, ಸ್ಕ್ರಾಮ್ ಇರ್ಬೋದು, ಇದೆಲ್ಲ 450, 440, 450, 650 ಸಿ ಸಿ ಇರುವಂತಹ ಬೈಕ್ಗಳು. ಇಂಟರ್ಸೆಪ್ಟರ್ ಇದೆ, ಇದೆಲ್ಲ 650 ಸಿ ಸಿಗಿಂತ ಜಾಸ್ತಿ ಇರುವಂಥದ್ದು. ಕಾಂಟಿನೆಂಟಲ್ GST ಇರ್ಬೋದು, ಸೂಪರ್ ಮೆಟಾಕ್ಸು, ಶಾರ್ಟ್ ಗನ್ನ, ಇಂಟರ್ಸೆಪ್ಟರ್ ಬಿಯರ್, ಇದೆಲ್ಲ ಕೂಡ 40% ಟ್ಯಾಕ್ಸ್ ಒಳಗಡೆ ಬರುತ್ತೆ. 28% ಇದ್ದು 40%ಗೆ ಏರಿಕೆ ಆಗುತ್ತೆ. ಇಂಥ ಬೈಕ್ಗಳ ದರಗಳು ಮಾತ್ರ ಏರಿಕೆ ಆಗುತ್ತೆ, ಮಿಕ್ಕಿದೆಲ್ಲ ಇಳಿಕೆ ಆಗುತ್ತೆ. ವೀಕ್ಷಕರೇ, ಇಂತಹ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗೆ ವಿಶ್ವವಾಣಿ ಮನಿ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ವಂದನೆಗಳು.